ಈಗ ಟೈಮು 9:30 ಆಗಿದೆ ರಾತ್ರಿ. ಇವರು ಹೇಳಿದ್ದಾರೆ ಅಂತ ಈ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊತ್ತವರೆಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗಣಕಯಂತ್ರ ಸಹಾಯಕಿಯಾದ ಕರುಣಾಕ್ಷಿ ಅವರು ಇದನ್ನ ಪ್ರಶ್ನೆ ಮಾಡಿದಕ್ಕೆ ಈಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಸೇರ್ಕೊಂಡು ಪಂಚಾಯತಿನ ಲೂಟಿ ಹೊಡೆಯಕ್ಕೆ ಇದು ಮಾಡ್ತಾ ಇದ್ದೀರಾ ಆಯ್ತಾ? ನಾವು ನೋಡಿ ಇವಾಗ ನನಗೆ ಕೆಲಸ ಮಾಡಲೇಬೇಕಾಗಿತ್ತು, ಕಣ್ಣು ಇದಿಲ್ದಲೆ. ನೋಡಿ ಮೇಡಮ್ ಅವರೇ, ನೀವು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಕೆಲಸ ಮಾಡಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡಬೇಡಿ ಅಂತ ಈಗಲೂ ನಾನು ಹೇಳ್ತಾ ಇಲ್ಲ. ನೀವು ಮಾಡಿ ಕೆಲಸ. ಟಯರ್ಡ್ ಆಗ್ಬಿಟ್ಟಿದೆ, ನಾನು ಮಾತಾಡೋ ಶಕ್ತಿ ಇಲ್ಲ. ಬೇಕಾದ್ರೆ ನೀವು ಇಲ್ಲ, ಇದು ಚೀಫ್ ಸೆಕ್ರೆಟರಿಗೆ ಟ್ಯಾಗ್ ಮಾಡ್ತೀವಿ ಬಿಡಿ, ನಾವು ಚೀಫ್ ಸೆಕ್ರೆಟರಿಗೆ ಟ್ಯಾಗ್ ಮಾಡ್ತೀವಿ. ಏನು ಮಾಡ್ತಾ ಇದ್ದೀರಾ ಮೇಡಮ್ ಇಷ್ಟೊತ್ತಲ್ಲಿ? ಇಷ್ಟೊತ್ತವರೆಗೂ ಮಾಡೋಕ್ಕೆ ಪರ್ಮಿಷನ್ ಇದೆಯಾ ನಿಮಗೆ? ಹೌದಾ, ಮಾಡಿ ನೀವೇ, ನಾನು ಯಾಕೆ ಮಾಡಲಿ? ಇಷ್ಟೊತ್ತಿಗೆ ತೆಗಿಯಲ್ಲ ನಮ್ಮ ಫೋನ್ನವರು, ಮಾಡಿ. ಅಲ್ಲ, ಅರ್ಜಿಗಳು ಕೊಡೋಕ್ಕಾಗಲ್ಲ, ಈ ನಮ್ಗೆ RTI ಅರ್ಜಿ ಕೊಡೋಕ್ಕಾಗಲ್ಲ. ನೀವು ಊರಲ್ಲಿ ಸಾವಿರಾರು ಸಮಸ್ಯೆ ಇದೆ, ಬಗೆಹರಿಸೋಕ್ಕಾಗಲ್ಲ. ಇದು ತೊಗೊತಾ ಇದ್ದೀರಾ ಸಕಾಲ ಅರ್ಜಿಗಳು? ಮತ್ತು ನಮ್ದಾಕೆ ತೊಗೊಳಲ್ಲ ಸಕಾಲ ಅರ್ಜಿ? ನಾವು ಬಂದರೆ ಕೇಳಿದ್ರೆ ಮೋರಿಗಳ್ದು ಅವತ್ತು ಕೊಡೋಕೆ ಬಂದರೆ ಅವ್ರು PDO ಕೇಳಬೇಕಂತೀರಲ್ಲ ನೀವು. ಎಲ್ಲಿ ಕ್ಲಿಯರ್ ಆಗಿದೆ? ಎಲ್ಲಿ ಮಾಡಿದ್ದೀರಾ ಕ್ಲಿಯರು? ನಾನು ಕೊಟ್ಟಿದ್ದಕ್ಕೆ ನೀವು ಸೈನ್ ಹಾಕಿದ್ರೆ ಅರ್ಜಿನೇ ಸ್ವೀಕರಿಸಿಲ್ಲ ಕಂಪ್ಯೂಟ್ರಲ್ಲಿ. ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಮೇಡಮ್? ಅಲ್ಲ, ಇವಾಗ ಮಾಡ್ತೀನಿ ಅಂದ್ಬಿಟ್ಟು PDO ಮಾಡ್ತಾ ಇದ್ದೀರಲ್ಲ? ಇವಾಗ ಮಾಡಿದ ನೋಡಿ, ಇವಾಗ ಮಾಡಿರೋ ಕಾಲ್ ನೋಡಿ, ಬಿಸಿ ಬಂತು ನೋಡಿ. ಇವಾಗ ವಸಂತ ಫಸ್ಟ್ ಮಾಡಿದ್ದು, ಅವ್ರು ಬಿಸಿ ಬರತಿ. ಬೆಳಿಗ್ಗೆ ನೋಡ್ರೆ 11 ಗಂಟೆ 12 ಗಂಟೆಗೆ ಬರ್ತೀರಾ. ಯಾರು ಕೆಲಸಗಳು ಇಲ್ಲಿ ಯಾರು ಒಬ್ರಿಗೊಬ್ರು ಸಿಕ್ಕೋದೇ ಇಲ್ಲ. ಅವ್ರ ಮೇಲೆ ನೀವು, ನಿಮ್ಮ ಮೇಲೆ ಅವರು. ನಮ್ಮ ದಾಖಲೆಗಳು ಕೇಳಿದ್ರೆ ದಾಖಲೆ ಕೊಡ್ತಾ ಇಲ್ಲ. ಸರ್ವೆ ನಂಬರ್ 106ದು ನಿಮ್ಮ ಜವಾಬ್ದಾರಿ ಅಂದರೆ ಈಗ ನಾವು ಸಕಾಲ ಅರ್ಜಿ ತಗೊಳ್ಳಿ. ಇಷ್ಟೊತ್ತಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾವು ಸಾರ್ವಜನಿಕರು ಬಂದಿದ್ದೀವಿ, ಅರ್ಜಿ ತಗೊಳ್ಳಿ. ಎಲ್ಲ ನಿಮ್ಮದೇ ಎಲ್ಲ ಅಲ್ವಾ? ಇಲ್ಲಿಗೆ ಯಾರು ಕೇಳಂಗಿಲ್ಲ ಸಾರ್ವಜನಿಕರು. ನಿಮ್ಮ PDOದು, ನಿಮ್ಮ ಸೆಕ್ರೆಟ್ರಿದು, ನಿಮ್ಮ EOಗಳದ್ದು ಎಲ್ಲ ದರ್ಬಾರು. ಪಬ್ಲಿಕ್ ಏನು ಕೇಳಂಗಿಲ್ಲ, ಮಾತಾಡೋಂಗಿಲ್ಲ. ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇದೆ ಪಂಚಾಯತಿಯಲ್ಲಿ. ಸರ್ಕಾರದ ಸುತ್ತೋಲೆಗಳೇ ಪಾಲಿಸಲ್ಲ. ಏನು ಮೇಡಮ್ ಅವರೇ, ನಾವೇನು ಕೇಳ್ತಾ ಇದ್ದೀವಿ ಹೇಳಿ, ಅದಕ್ಕೆ ಉತ್ತರ ಹೇಳಿ. ಈಗ ಫೋನ್ ಮಾಡ್ತೀನಿ ಅಂದರೆ ಯಾಕೆ ತೆಗಿಯಲ್ಲ ಅವರು? ನೀವು ಮಾಡಕ್ಕೆ ನಿಮ್ಗೆ ಹೇಳಿದಾರಲ್ಲ, ಮತ್ತೆ ಯಾಕೆ ತೆಗಿತಾ ಇಲ್ಲ? ಇಷ್ಟೊತ್ತಲ್ಲಿ ಮಾಡಕ್ಕೆ ನಿಮ್ಗೇನು ಇದು ಕೊಟ್ಟಿದ್ದಾರೆ ಹೇಳಿ. ಕದ್ದು ಕೆಲಸ ಮಾಡ್ತಾ ಇರೋದು ಇದು ಲೆಕ್ಕ ಇದು. ಈಗ ಟೈಮು 9 ಗಂಟೆ ಆಗಿದೆ, 9:20 ಆಯ್ತಾ? 9:20 ಅಲ್ಲಲ್ಲ. ಈಗ ನೀವು ಯಾವ್ದು ಏನು ಹಾಕಿದ್ದೀರಾ? ಅಲ್ಲ, ಇಷ್ಟೊತ್ತಲ್ಲಿ ಏನು ಕೆಲಸ ಅದು? ನೀವು ಕಂಪ್ಲೀಟ್ ನಮ್ಗೆ ತೋರಿಸಿ, ನಮಗೆ ಏನು ಮಾಡಿದ್ದೀರಾ ಅಂತ ತೋರಿಸಿ. ಇದು ಸಾರ್ವಜನಿಕರಿಗೆ ಇದಾಗ್ತಾ ಇದೆ, ಲೈವ್ ಆಗ್ತಾ ಇದೆ, ದಯವಿಟ್ಟು ತೋರಿಸಿ. ನಾನು ಸ್ವಂತಕ್ಕೆ ನಾನು ಮಾಡ್ತಾ ಇಲ್ಲ, ನಾನೇನು ವಿಡಿಯೋ. ನಾನು ಏನು ಗೊತ್ತಾ, ಆಫೀಸ್ ಕೆಲಸನೇ. ಆಫೀಸ್ ಕೆಲಸ ನೀವು ಜವಾಬ್ದಾರಿಯಿಂದ ಮಾಡಿದ್ರೆ ನಾವು ಏನು ಕೇಳಲ್ಲ. ಇಷ್ಟೊತ್ತವರೆಗೂ 9:20 ಆಗಿದೆ ಅಲ್ಲ, ನಿಮ್ಗೆ ಯಾರು ಮಾಡೋಕ್ಕೆ ಇದು ಹೇಳಿದಾರೋ ಹೇಳಿ. ಇಲ್ಲ ಮಾಡೋಕ್ಕೆ ಏನು ಕೊಟ್ಟಿದ್ದಾರೆ ನಿಮ್ಗೆ ಸುತ್ತೋಲೆ ಇದ್ರೆ ಕೊಡಿ. ಬೆಳಗ್ಗೆ ಹೊತ್ತು 12-1 ಗಂಟೆಗೆ ಬರ್ತೀರಾ, ಯಾರು ಸಿಕ್ಕೋದೇ ಇಲ್ಲ ನಮಗೆ. ಏನಾದ್ರು ಒಂದು ಅರ್ಜಿ ಕೊಟ್ಟರೆ ಅವ್ರು ಕೊಡಿ ಇವ್ರು ಕೊಡಿ ಅಂತೀರಾ. ಹಲೋ
ನೋಡಿ ಸರ್, ನಾನು ಆ್ಯಪ್ ವರ್ಕ್ ಕಂಪ್ಲೀಷನ್ ಕೂತ್ಕೊಂಡು ಟೈಪ್ ಮಾಡಿದೆ. ಇವಾಗ ತಾನೇ ನಿಮ್ಗೆ ವಾಟ್ಸಪ್ ಹಾಕಿದ್ದೀನಿ. ಈಗ ಬಂದು ಜಗದೀಶ್ ಅವರು ಯಾಕೆ ಇಷ್ಟೋ ತನಕ ಮಾಡಿದ್ದಾರೆ, ನೀವು ಯಾರು ಪರ್ಮಿಷನ್ ಕೊಟ್ಟವರು ಅಂತ ಬಂದು ಕೇಳ್ತಾ ಇದ್ದಾರೆ. ಹೌದು ಸರ್, ಲಾಗಿನ್ ಆಗಬೇಕು, ಅವ್ರದ್ದು ಇದು ಬೇಕಲ್ಲ. ಅದೇ ವಿಡಿಯೋ ಮಾಡ್ಕೋತಾ ಇದ್ದಾರೆ. ವಿಡಿಯೋ ಅಲ್ಲ, ಲೈವ್ ಇದೆ, ಲೈವ್ ಪಬ್ಲಿಕ್ ನೋಡ್ತಾ ಇದ್ದಾರೆ. ಉತ್ತರ ಹೇಳಕ್ಕೆ ಹೇಳಿ ಅವ್ರಿಗೆ. ಆಯ್ತು ಸರ್, ಸಿಒ ಸರ್ಗೆ ಹೇಳಿ ಸರ್. ಎಲ್ಲಿ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿ? ಹಾಂ, ಐ ಡಿ ಕಾರ್ಡಲ್ಲಿ ಕೆಲಸ ತಾನೇ ಮಾಡ್ತಾ ಇದ್ದೀರಾ? ಈಗ ತಾನೇ ಅಲ್ಲಲ್ಲ, ಈಗ ಎಲ್ಲಿ ತೆಗ್ದಿದ್ದೀರಾ? ನಾವು ವಿಡಿಯೋ ಮಾಡ್ತಾ ಇದೀವಲ್ಲ ಬಂದಾಗಿಂದ. ಅಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ಕತ್ತಿಗೆ ಹಾಕೊಳಕ್ಕೆ ಸರ್ಕಾರ ಕೊಟ್ಟಿರೋದು. ನೀವು ಸರ್ಕಾರದ ಎಂಪ್ಲಾಯ್ ತಾನೆ, ನೀವು ಕೆಲಸ ಮಾಡೋಕ್ಕೆ ನಾವೇನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಬೆಳಿಗ್ಗೆ ಬಂದರೆ ನೀವು ಒಬ್ಬರು ಸಿಕ್ಕಲ್ವಲ್ಲ, 11-12 ಗಂಟೆ ಆದರೂ ಒಬ್ಬರು ಸಿಕ್ಕಲ್ಲ. ಇಷ್ಟೊತ್ತಿನಲ್ಲಿ ಮಾಡೋಕ್ಕೆ ನಿಮ್ಗೆ ಏನು ಕೊಟ್ಟಿದೆ ಹೇಳಿ? ಏನು ಆಯ್ತಾಯ್ತು? ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಈ ಥರ ಹೇಳಿ? ಎಷ್ಟು ದಿನ ಇಲ್ಲ, ಇವತ್ತು ಕೆಲಸ ಇತ್ತು, ಇವತ್ತು ಮಾಡ್ತಾ ಇದೀವಿ. ದಿನ ಯಾಕೆ ಮಾಡೋಣ? ಕೆಲಸ ಇದ್ದ ಮಾಡ್ತೀವಿ. ಕೇಳಬಾರ್ದು ಯಾರನ್ನು ನಿಮ್ಮನ್ನ? ಕೇಳಬೇಡಿ ಅಂತ ಹೇಳಿ ಈಗ ಹೇಳ್ಬೇಕು. ಅಲ್ಲಲ್ಲ, ನೀವು ಹೇಳ್ತಾ ಇದ್ದೀರಲ್ಲ ಅವ್ರಿಗೆ, ಕೇಳ್ತಾ ಇದ್ದೀರಾ, ವಿಡಿಯೋ ಮಾಡ್ಕೊತಾ ಇದ್ದೀರಾ, ಮಾಡಬಾರ್ದು ಅಂತ. ವಿಷಯ ಹೇಳ್ದೆ. ಅಲ್ಲ, ಮಾಡಬಾರ್ದು ಅಂತಿದ್ಯಾ? ವಿಡಿಯೋ ಮಾಡಬಾರ್ದು ಅಂತ ಏನೋ ಇದ್ರೆ ಕೊಡಿ, ನಿಮ್ಮಲ್ಲಿ ಏನೋ ಇದ್ರೆ. ಮಾಡ್ತಾ ಇದ್ದಾರೆ ಅಂತ ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಸರ್. ಈ ತರ ನೀವು ಮಾಡಿ ಅಂತ ಫೋರ್ಸ್ ಮಾಡ್ತೀರಾ? ಹೌದು, Permission ಮಾಡಿ ಅಂತ ಇದು ನೋಡಿ, ಇದು ನಿಮ್ಮ ಅವ್ರದ್ದು. ಯಾರು ಇವಾಗ ಯಾರಿಗೆ ಫೋನ್ ಮಾಡಿದ್ದೀನಿ ನೀವು? TP ಕೋಆರ್ಡಿನೇಟರ್ ಅದು ಯಾರು? ಭಗವಾನ್. ಭಗವಾನ್ ಅವರು. ಅವ್ರದ್ದು ನಮಗೆಲ್ಲ ಗೊತ್ತಿದೆ, ಅವ್ರು ಏನು ತನಿಖೆ ಮಾಡಿದಾರೆ ಅಂತ ನಮ್ಗೆ ಅವ್ರದ್ದು ಗೊತ್ತಿದೆ. ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಿ ಉದ್ಯೋಗದಲ್ಲಿ ಇಟ್ಕೊಂಡು ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತು. ನೀವು ಈಗ ಭಗವಾನ್ ಅವ್ರು ಹೇಳಿದ್ರಲ್ಲ, ನಿಮಗೆ ಏನು ಕೆಲಸ ಮಾಡಿದ್ರಿ ಅಂತ ಕೇಳ್ತಾ ಇದೀವಿ ನಾವು. ಇಷ್ಟೊತ್ತಿನಲ್ಲಿ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಏನೋ ಕೊಟ್ಟಿದ್ರೆ ಕೊಡಿ. ಈಗ ಮತ್ತೆ ನಾವು ಬಂದ್ಮೇಲೆ ಯಾಕೆ ಆಫ್ ಮಾಡಿ ಹೋಗ್ತಾ ಇದ್ದೀರಾ ಅಂತ. ಬರೋಕ್ಕಿಂತ ಮುಂಚೆ ನಾನು ವಾಟ್ಸ್ಆಪ್ ಹಾಕಿ ನಾನು ಕ್ಲೋಸ್ ಮಾಡಿದ್ರೆ ನೀವು ಬಂದು. ಈಗ ನಮ್ಮ ಹತ್ರ ಯಾಕೆ ಮಾತಾಡಿಲ್ಲ ಮತ್ತೆ ಅವರು? ಕೇಳಿದ್ವಲ್ಲ ನಾವು, ನಮಗೆ ಇವು ಹತ್ರ ಮಾತಾಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಇವಾಗ ಯಾಕೆ ಮಾತಾಡಲ್ಲ ನಾವು? ಇವು ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಈಗ ನಾವು ಮಾಡಿದ್ರು ತೆಗಿಯಲ್ಲ ಇವು. ಈಗ ನಾನು ಮಾಡಿದ್ರು ತೆಗಿಯಲ್ಲ ನಿಮ್ ಇವು. ಅರ್ಥ ಆಯ್ತಾ? ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇದೆ ಈಗ ಪಂಚಾಯತಿಯಲ್ಲಿ. ನಿಮ್ಮ ಎದುರಿಗೆ ಮಾಡಿದ್ನಲ್ಲ ನಾನು, ಅವ್ರ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನಾನೇನ್ ಮಾಡೋದು? ಎಲ್ಲರೂ ಇಲ್ಲಿ ಸೇರ್ಕೊಂಡು ಪಂಚಾಯತಿನ ಲೂಟಿ ಹೊಡಕ್ಕೆ ಇದು ಮಾಡ್ತಾ ಇದ್ದೀರಾ. ಅರ್ಥ? ನಾವು ನೋಡಿ, ಇವಾಗ ನನಗೆ ಕೆಲಸ ಮಾಡಲೇಬೇಕಾಗಿತ್ತು, ಕಣ್ಣು ಇದಿಲ್ದಲೆ. ನೋಡಿ ಮೇಡಮ್ ಅವರೇ, ನೀವು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲಸ ಮಾಡೋಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡಬೇಡಿ ಅಂತ ಈಗಲೂ ನಾನು ಹೇಳ್ತಾ ಇಲ್ಲ. ನೀವು ಮಾಡಿ ಕೆಲಸ. ಆಲ್ರೆಡಿ ಟಯರ್ಡ್ ಆಗ್ಬಿಟ್ಟಿದೆ, ನಾನು ಮಾತಾಡೋ ಶಕ್ತಿ ಇಲ್ಲ. ಬೇಕಾದ್ರೆ ನೀವು ಇಲ್ಲ, ಇದು ಚೀಫ್ ಸೆಕ್ರೆಟರಿಗೆ ಟ್ಯಾಗ್ ಮಾಡ್ತೀವಿ ಬಿಡಿ ನಾವು. ಚೀಫ್ ಸೆಕ್ರೆಟರಿಗೆ ಟ್ಯಾಗ್ ಮಾಡ್ತೀವಿ. ನೋಡಿ ಬಂಧುಗಳೇ, ಈಗ ಟೈಮು 9:15 ಆಗಿದೆ ರಾತ್ರಿ. ಇವರು ಹೇಳಿದ್ದಾರೆ ಅಂತ ಈ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊತ್ತವರೆಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗಣಕಯಂತ್ರ ಸಹಾಯಕಿಯಾದ ಕರುಣಾಕ್ಷಿ ಅವರು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ತಗೊಬೇಕಂತೇಳಿ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವಾಲಯಕ್ಕೂ ಕೂಡ ಹೇಳ್ತಾ ಇದ್ದೀವಿ ಮೇಡಮ್. ಈ ಮುಖಾಂತರ, ವಿಡಿಯೋ ಮುಖಾಂತರ ಅವ್ರಿಗೆ ಈ ವಿಡಿಯೋ ನೋಡಿದರೆ ಇವ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಇವರು ಬೆಳಗ್ಗೆ ಹೊತ್ತು ಒಬ್ಬರು ಸಿಕ್ಕೋದಿಲ್ಲ, ಎಲ್ಲನೂ 12 ಗಂಟೆ 1 ಗಂಟೆಗೆ ಬರ್ತಾರೆ. ಇವ್ರದ್ದು ಹಲವಾರು ವಿಡಿಯೋಗಳು ರಾತ್ರಿ ಹೊತ್ತು ಕೆಲಸ ಮಾಡೋದು ನಾನು ಮಾಡಿದ್ದೀನಿ, ಎಲ್ಲ ನೋಡ್ತಾ ಇದ್ದೀರಾ ನೀವು. ಇದಕ್ಕೆ ಸೂಕ್ತವಾಗಿ ಕ್ರಮ ತಗೊಳ್ಬೇಕಂತೇಳಿ ಇಂಥವ್ರ ಮೇಲೆ ಇವರು ಯಾವ ಸುತ್ತೋಲೇನೂ ಇಲ್ಲ, ಏನೂ ಇಲ್ಲ. ನಮಗೆ ಕೆಲಸ ಏನು ಮಾಡಿದಾರೆ ಅಂತ ಹೇಳ್ತಾ ಇಲ್ಲ, ವಾಟ್ಸಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಇಷ್ಟ ಬಂದಂಗೆಲ್ಲ ಕೆಲಸಗಳು ಮಾಡ್ಕೊಳೋದು ರಾತ್ರಿ ಹೊತ್ತು. ಇವ್ರಿಗೆ ಸಾತ್ ಬೇರೆ ಇಒ ಅವರು ಮತ್ತು CEO ಅವರು, PDO ಅವರು ಅಂತೂ ಪರಮ ಭ್ರಷ್ಟ ಅಧಿಕಾರಿ ಆಗಿದ್ದಾರೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇದೆ ಈ ಪಂಚಾಯತ್.